ಯವ್ವ ಮತ್ತು ಮದ್ವೆ ಜವಳಿ ತರಕ್ಕೆ ಹೋಗ್ಬೇಕಲ್ಲ. ಮತ್ತು ಯಾರ್ಯಾರಿಗೆ ಏನೇನು ಅರ್ಬಿ ತರಬೇಕು ಅದು ಒಂದು ಲಿಸ್ಟ್ ಮಾಡಿ ಕೊಡ್ರಿ. ಗಂಡು ಮಗನ ಲಗ್ನ ಅಲ್ಲಪ್ಪ, ಅದೇನೈತಿ ನಿನ್ನ ಲಗ್ನದಾಗ ಎಲ್ಲರಿಗೂ ಅರಿಬಿ ಅನ್ಸಡಿ ಎಲ್ಲ ಮಾಡೀನಿ, ಏನೂ ಇಲ್ಲ. ಸುಮ್ಮನೆ ಏನಪ್ಪ ಬೀಗ್ರ ಅರಿಬಿ ಅಲ್ಲಿ ತೊಗೊಂತಿರ್ತಾರಲ್ಲ, ರೊಕ್ಕ ಕೊಟ್ಬಿಡ, ಅವ್ರು ಇಷ್ಟ ಬಂದಂತ ತೊಗೊಂಡು ರೊಕ್ಕ. ನೀನು ಹೇಳ್ತಿ ನಿಮ್ಗೆ ಎಂತ ಬೇಕು ಅರಿಬಿ ತೊಗೊರಿ ಸಾಕು. ಹಂಗೆ ನಿಮ್ಮ ಅತ್ತಿಗೆ ಒಂದು ಸೀರೆ ತೊಗೊರಪ್ಪ. ಹಂಗಂದ್ರೆ ಹೆಂಗೆ ಬಿ ಅಲ್ಲ, ಈಗ 10 ಸಂಬಂಧಿಕರು ಬಂದಿರ್ತಾರ, ಹಂಗೆ ಬರೀ ಕೈಲಿ ಕಳ್ಸೋಕ್ಕಾಗತ್ತನ? ಅದು ಒಂದು ಜಂಪರ್ ಪೀಸ್ ಕೊಟ್ಟು ಕಳ್ಸೋದು ಚಂದ ಅನಿಸ್ತತನ? ಬೇಡವಾ, ಒಂದು ದಿವ್ಸ ಪರ್ಲ ತರ್ತೀನಿ. ಎಲ್ಲ ಖರ್ಚಿನ ಮಾರ್ಬಿಡಪ್ಪ, ಎಲ್ಲಿ ತಗಲ್ಲ. ಪರೋಗ ಒಂದು ನಕ್ಲೇಸ್ ಹಾಕಿ ಬರ್ಬೇಕಂತ ಮಾಡೀನಿ ಬಿ. ಮತ್ತು ದೀಪಿ ಕಸ್ಕೊಂಡ್ಲ ನಕ್ಲೇಸ್, ಇನ್ನು ಬರೀ ಕೊಳ್ಳಿ ಕೈಲಿ ಕಳ್ಸೋದ? ನಾಳೆ ಗಂಡನ ಮನ್ಯಾಗ ಆಡಿಕೆ ಆಗಂಗಿಲ್ಲ ಅನ್ಬಿ, ಬರೀ ಕೊಳ್ಳಿಲಿ ಇರೋದ ನಮ್ಮ ತಂಗಿ. ಏನು ಅದೆಲ್ಲ ಬ್ಯಾಡ ಅಂದ್ರೂ ನೀ ಕೇಳವಲ್ಲೆಲ್ಲ. ಈಗ ನಿನ್ನ ಕೈಯಾಗ ರೊಕ್ಕಿಲ್ಲಪ್ಪ, ನೀ ಸುಮ್ಮನೆ ಫಾಲ್ತು ಖರ್ಚು ಮಾಡಕ್ಕೆ ಹೋಗ್ಬೇಡ. ನನಗೇನು ಆ ನೆಕ್ಲೆಸ್ನು ಬೇಕಾಗಿಲ್ಲ, ಏನೂ ಬೇಡ. ನಾನು ನಿನ್ನ ಮೊನ್ನೆ ಹೇಳಿ ಮತ್ತೆ ಅದ್ರ ಹುಚ್ಚಿಗೆ ಬಿದ್ದೇನು ನೀನು? ಪರವ ನಿನಗೆ ಅದೆಲ್ಲ ಗೊತ್ತಾಗಂಗಿಲ್ಲ, ಸುಮ್ಮನೆ ಇರು. ಏನವ ವೈನಿ ಸಪ್ಳಿಲಾರ್ದ ಮಗಳದು ಲಗ್ನ ಮಾಡಕತ್ತೀಯ? ಇಲ್ಲೇ ನನ್ನ ಮಗಗೆ ಕೊಡ್ತೀನಿ ಅಂದು ಈಗ ಒಳಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟ್ಯಾಳ. ಎತ್ತಿ ಬಾ ಬೇ ಕುಂದ್ರ ಬಾ. ನೋಡಪ್ಪ, ನಿನ್ನ ಮನೆಗೆ ನಾ ಕುಂದ್ರಾಕ್ ಬಂದಿಲ್ಲ. ನೀವೇನಂದಿದ್ರಿ, ಪಾರಿನ ನನ್ನ ಮಗಗೆ ಕೊಡ್ತೀನಿ ಅಂದಿದ್ರಿ. ಈಗ ನೀವು ಎಲ್ಲಾರ ನಿಮ್ಮ ತಂಗಿ ಲಗ್ನ ಮಾಡ್ಕೊಡ್ರಿ, ಅದು ನನಗೆ ಬೇಡ. ನನಗೆ 2 ಎಕರೆ ಹೊಲ ಬೇಕಷ್ಟ. ಆಯ್ತು ತಗೋ ಎತ್ತಿ, ನಮ್ಮ ತಂಗಿಕಿನ್ನ ಯಾವುದು ಹೆಚ್ಚಿಗಿಲ್ಲ. ಆಯ್ತು, ನಿನ್ನ ಹೆಸರು 2 ಎಕರೆ ಹೊಲ ಬರ್ಕೊಡ್ತೀನಿ. ಇದ್ದಾರಿಗೆ ಬಿದ್ದಾರಿಗೆ ಒಟ್ಟು ಹೊಲ ಬರ್ಕೊಡ್ರಿ. ನಾಳೆ ನಮ್ಮ ಹುಟ್ಟು ಮಕ್ಕಳಿಗೆ ಚೊಂಬು ಕೊಡಕಂತ್ರಿ. ಅದೇನು ಗೊತ್ತಿಲ್ಲ, ನಾನು ಅಂಕರು ಬಿಡಂಗಿಲ್ಲ. ಯಾಕ ಅದನ್ನ ಹೊಲ ಯಾಕೆ ಬರಿಸ್ಕೊಡ್ತೀರಿ? ನಾನು ಅಂಕರು ಬರಿಸ್ಕೊಡಂಗಿಲ್ಲ ಹೊಲನ. ದೀಪಿ ನೀ ಸುಮ್ಮನೆ ಹೋಗ್ಲಿ ಬಾಯಿ ಮುಚ್ಕೊಂತ. ಎದಕ್ಕೆ ಬೇಕು ನಿನಗೆ? ಬಾಳೆ ಮಾಡವ ನಾನು, ತಂದು ಹಾಕವ ನಾನು, ಬಂದು ಹಾಕವ ನಾನು, ನನಗೆ ಗೊತ್ತೈತಿ ಏನು ಮಾಡ್ಬೇಕಂತೇಳಿ. ನೀ ಬಾಯಿ ತೊಗೊಂಡು ಸುಮ್ಮಿರು ಅಷ್ಟ. ಈಗ ಸಂಬಂಧ ಎಲ್ಲ ಹಾಳಾಗೋತ್ ನೋಡು. ನಾನು ಅಂಕರು ಮರಿ ಬಿಡಂಗಿಲ್ಲ. ಒಂದ್ ವೇಳೆ ನಿಮ್ಮ ಅತ್ತಿಗೆ 2 ಎಕರೆ ಹೊಲ ಬರ್ಕೊಟ್ಟೆ ಅಂದ್ರೆ ನಾನು ಇಲ್ಲೇ ಊರಿಗೆ ಹಾಕೊಂತೀನಿ ನೋಡು. ಅದೇನು ಮಾಡ್ಕೊಂತೀವಿ ಮಾಡ್ಕೊ. ಇದು ಚಂದ ಐತಿ ಬಿಡ ರಾಮ. ನೀ ಅತ್ತಂಗ ಮಾಡ ನಾ ಸತ್ತಂಗ ಮಾಡ ಅಂತೇಳಿ ಒಟ್ಟರು ನಾಟಕ ಬಿಸಿರಲ್ಲ ನೀವು. ಏನು ಚೊಂತವ್ರ ನಮ್ಮೋನಿ ಮಾತಾಡೋದು, ನೀನೊಂದು ನಮ್ಮೋನಿ ಮಾತಾಡೋದು, ನಿಮ್ಮವ ಒಂದು ನಮ್ಮೋನಿ ಮಾತಾಡೋದು, ಏನು ಡಾಮ್ರಾಟ ಹಚ್ಚಿರನ? ನನಗೆ ಅದೇನು ಗೊತ್ತಿಲ್ಲ. ಇಲ್ಲ ನಿಮ್ಮ ತಂಗಿನ ನನ್ನ ಮಗಗೆ ಲಗ್ನ ಮಾಡಿಕೊಡು ಒಂದು, ಇಲ್ಲ 2 ಎಕರೆ ಹೊಲ ಬರ್ಕೊಡು ಒಂದು. ನೀವು ಬರ್ಕೊಡು ಮಟ ನಾ ಈ ಮನೆ ಬಿಟ್ಟು ಚಟ್ ಅನ್ನಂಗಿಲ್ಲ ನೋಡು. 12 ಗಂಟೆ ಹಾಕಿ ಬಂತು, ನಮ್ಮ ಸತೀಶ ಇನ್ನೂ ಬರಲೇ ಇಲ್ಲ. ಈಗ ಬಂದಪ್ಪ. ಹ್ಞೂ ಅಮ್ಮ, ನೀನು ಟೈಮ್ ಇಷ್ಟ ಆಗೈತಿ, ಇನ್ನೂ ಮಾಡ್ಕೊಂಡಿಲ್ಲ ನೀನು? ನೀನು ಬರ್ಲಾರ್ದ ಯಾವತ್ತಾದ್ರೂ ನಾ ಊಟ ಮಾಡೇನೇನು? ನಿನ್ ಬಿಟ್ಟು ಅಂದ್ರೆ ಊಟ ಮಾಡೇನೇನು ಹೇಳು? ನೀ ಬರ್ತಿ ಅಂತ ದಾರಿ ಕಾಕೊಂತ ಕುಂತಿದ್ದೆ ನಾನು. ಅಮ್ಮ, ಇನ್ನು ವಯಸ್ಸನ್ನು ನಿನಗೆ ಬರ್ಬತ್ತ, ನನ್ನ ದಾರಿ ಯಾಕೈತಿ ನೀನು? ನೋಡು, ನನಗೆ ಒಂದೊಂದ್ಸತಿ ಆಪ್ರೇಷನ್ ಇರ್ತಾವು, ಹಾಸ್ಪಿಟ್ಲಿಂದ ಬರೋಕೆ ಒಂದಿಟ್ಟು ಹೆಚ್ಚು ಕಡಿಮೆ ಯಾಕಿರ್ತೈತಿ. ನೀ ಯಾಕೆ ಊಟ ಬಿಟ್ಟು ಕೂಡ್ತಿ? ಹಿಂಗತಿ ಆತಂದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತಮ್ಮ. ಬರೀ ನನ್ನ ಬಗ್ಗೆ ಮನೆಯವ್ರ ಬಗ್ಗೆ ಚಿಂತೆ ಮಾಡ್ತೀಯಪ್ಪ. ಇನ್ನೂ ಎಷ್ಟು ವರ್ಷ ಹಂಗೆ ಇರ್ತೀಯಪ್ಪ? ನೀನು ಒಂದು ಮದುವೆ ಆಗ. ಅಮ್ಮ, 3 ಹೊತ್ತು ಮದುವೆ ಚಿಂತಿನ ನೋಡು. ಈಗ ನೋಡು, ಮೈದು ಮದುವೆ ಮಾಡಕತ್ತಿ ಇಲ್ಲ, ಆರಾಮ್ ಧೂಮ್ಧಾಮಾಗಿ ಮಾಡು, ನನ್ನ ಬಗ್ಗೆ ಚಿಂತೆ ಮಾಡಬೇಡ ನೀನು. ಹಿಂಗೆಷ್ಟು ಸಲ ಹೇಳ್ತೀನಿ, ನನ್ನ ಮದುವೆ ಬಗ್ಗೆ ಮಾತಾಡಬೇಡ ಅಂತಂದ್ರೆ ಹೊಳ ಮಳ ಅನ್ನ ಮಾತಾಡ. ಸತೀಶ ನಾ ನಿಂತಾಯಪ್ಪ, ನಾ ಚಿಂತೆ ಮಾಡ್ಲಾರ್ದು ಇನ್ಯಾರು ಚಿಂತೆ ಮಾಡ್ತಾರ? ನೋಡು ಮಹೇಶ ನಿನ್ಕಿನ ಸಣ್ಣ, ಅವನ ಲಗ್ನ ಆತು, ನಿಮ್ಮ ತಮ್ಮಂದ ಲಗ್ನ ಆತು, ಮತ್ತು ನಿಮ್ಮ ಅಕ್ಕನ ಮಗಳದ ಲಗ್ನ ಆತು. ನೀ ಇನ್ನೂ ಯಾವಾಗ ಮದುವೆ ಆಗ್ತಿ? ಅಲ್ಲ, ಯಾವ ವಯಸ್ಸಿಗೆ ಮದುವೆ ಆಗವ? ಮಾತೆತ್ತಿದ್ರೆ ಬರೀ ಮದುವೆ ಅಂತೀನಿ ನೋಡಿ ನೀನು. ಅಲ್ವೇ ಮದುವೆ ಅಂದ ಜೀವನ ಎಲ್ಲ ಗೊತ್ತಿದ್ರು ಎದಕ್ಕೆ ಮಾತಾಡ್ತೀನಿ? ನಡಿ ಊಟ ಮಾಡೋಣ, ಹೊತ್ತು ಬಾಳಗಿತ್ತು, ನಡಿ. ನಾನು ಚಿಂತೆ ಮಾಡ್ಲಾರ್ದು ಇನ್ಯಾರು ಚಿಂತೆ ಮಾಡ್ತಾರೆ ಹೇಳು? ನಾ ಮುಂದಕ್ಕೆ ಹೋಗಿಂದ ನೀನು ನೋಡೋರು ಯಾರು? ಅವ್ನ ಹೆಂಡತಿ ಕರ್ಕೊಂಡು ಅವ್ನು ಇರ್ತಾನ, ಎಲ್ಲರೂ ಅವ್ರವ್ರ ಜೀವನ ಅವ್ರು ನೋಡ್ಕೊಂಡಿರ್ತಾರೆ. ನಾನು ಮುಂದಕ್ಕೆ ಹೋದ್ಮೇಲೆ ನಿನ್ನ ಬಗ್ಗೆ ಒಂದು ನಿಂದು ಅಂತ ಕೇಳಕ್ಕೆ ಒಬ್ರು ಯಾರು ಬೇಕಾ ಬೇಡ? ಇಷ್ಟು ವಯಸ್ಸಾಗ್ಯಾವ, ಮದುವೆ ಆಗಂದ್ರೆ ಮದುವೆ ಆಗಂಗಿಲ್ಲ. ನೀನು ಬರೀ ಹಿಂದಿಂದ ತಲೆಯಾಗಿ ಇಟ್ಕೊಂಡು ಕುಂತ್ರೆ ಹೆಂಗಪ್ಪ? ಅದನ್ನ ಹಿಂದಿಂದ ಆಗಿದ್ದು ಮರ್ತು ಬಿಡು. ಈಗ ಹ್ಞೂ ಒಳ್ಳೆ ಕಡೆ ಒಂದು ಹೆಣ್ಣು ತೆಗೆದು ಮದುವೆ ಮಾಡ್ತೀನಿ. ಅರ್ಧ ವಯಸ್ಸಾಗ್ಯಾವ, ಇದು ಏನು ಮದುವೆ? ಯಾವ ಮದುವೆ ಬೇಡ, ಗಿದ್ವಿ ಬೇಡ, ನೀ ಸುಮ್ಮನೆ ಇರುವ, ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಆಯ್ತಾ? ನಡಿ ಊಟ ಕೊಡು, ನಡಿ. ಬರೀ ಯಾವ ನೋಡ್ತೀವಿ ಮದುವೆ ಅಂತೇಳಿ. ನಿನ್ಗೆ ಎಷ್ಟು ಸಲ ಹೇಳ್ಬೇಕು? ನನ್ನ ಜೀವನದಾಗ ಒಬ್ಬರಿಗೆ ಇತ್ತು ಆ ಸ್ಥಾನ ಇನ್ನು ಯಾರಿಗೂ ಕೊಡೋಕ್ಕಾಗಲ್ಲ, ಅದು ಮರ್ತೋಕತಿ. ನನಗೆ ಇನ್ನೊಂದ್ಸತಿ ಮದುವೆ ಆಗುವಂತೆ ಹೇಳಕ್ ಹೋಗ್ಬೇಡ ನೀನು, ಆಯ್ತಾ? ನಡಿ ಊಟ ಮಾಡೋಣ. ಬರೀ ಹಿಂಗೆ ಮಾತಾಡ್ತಾನೆ. ಮದುವೆ ಅಂತೇಳಿ ಸುದ್ದಿ ತೆಗೆದ್ರೆ ಸಾಕು, ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ. ನಮ್ಮ ಮಹಿಕಿನ 15-16 ವರ್ಷ ದೊಡ್ಡವ ಇವ. ಇವನು ಅಡಿಗೆಯವರೆಲ್ಲ ಲಗ್ನ ಆಗಿ ಸಂಸಾರ ಮಾಡಕತ್ತಾರ. ಆದ್ರೆ ನನ್ನ ಮಗ ಲಗ್ನ ಒಲ್ಲೆ ಅಂತಾನ. ಅಪ್ಪ ದೇವ್ರೆ, ಆದಷ್ಟು ಬೇಗ ನನ್ನ ಮಗಂದು ಲಗ್ನ ಆಗುವಂಗ ಮಾಡಪ್ಪ. ಹೆಂಗೆ ಮಾತಾಡ್ತೀರಿ ಎತ್ತಿ ನೀವು? ನಾಯಿನ ಕಾವೇರಿನ ನೋಡ್ಬೇಡ್ರಿ, ಆಕಿನ ಪಸಂದ ಪಡಬೇಡ್ರಿ ಅಂತ ಹೇಳಿದ್ನೇನು ಅವರಿಗೆ? ಹೆಂಗೆ ಮಾತಾಡ್ತೀರಿ ನೀವು? ಏನ್ ನಡೆದತ್ತಿಲ್ಲ ಅಂಗಳದ ನಿಂತ್ಕೊಂಡು ಏನಿದು ಬಾಯಿ? ಅಯ್ಯೋ, ನಾನು ಏನ್ ಕೇಳ್ತೀರಿ ನೋಡ್ರಿ, ನಿಮ್ಮ ಹೆಂಗ ಅನ್ನಕತ್ತಾಳ? ಕಾವೇರಿ ಹೋಗ್ತಾನ ನಾನೇ ಕೆಡ್ಸಿನಿ ಅಂತ ಹೇಳಕತ್ತಾಳ.
ನಾ ಹಂಗಂದಿಲ್ಲಪ್ಪ, ವಯಸ್ಸಿಗೆ ಬಂದಿರೋ ಹುಡುಗಿ ಲತ ಹಂಗ ನೋಡಕ್ ಬಂದಾಗ ಈಕಿನ್ನು ಯಾಕೆ ಕರ್ಕೊಂಬಂದು ನಿಂದಿರ್ಸಿದೇವ, ಆಕಿ ಓದಿದ್ದು ಪಾದಿದ್ದು ಅವ್ರ ಮುಂದೆ ಯಾಕೆ ಹೇಳಿದಿ ಅಂತ ನೋಡಪ್ಪ. ಅದಕ್ಕೆ ತಕೊಂಡು ನಿಂತು ಬಿಟ್ಟಾನು ನೀನು ಹಿಂತಿ. ನಾ ಅಂದಿದ್ರಾಗ ಏನಾರ ತಪ್ಪೈತೇನ? ನಾ ಅಂತದೇನಂದಿನಿ? ಈಗಿನ ನಮ್ಮ ತಂಗಿ ಮಗಳ್ರಿ, ನಾನು ಸಾಕಾಕತ್ತೀನಿ ಅಂತ ಹೇಳಿದೆ. ನಾ ಏನು ಅಂತಂದು ಮಾತಾಡಿದ್ನೆ ಹೇಳ್ರಿ ನೋಡೋನು. ನಾನು ಹಿಂದಕ್ಕೆ ಕಾವೇರಿ ಮ್ಯಾಗ ನನ್ಗೆ ಸಿಟ್ಟಿದ್ದಿದ್ದು ಕರೆ, ಆದ್ರೆ ಈಗ ಆ ಥರ ಸಿಟ್ಟು ಏನೂ ಇಟ್ಕೊಂಡಿಲ್ಲ ನಾನು. ನೋಡ್ರಿ, ನಾನು ಕಾವೇರಿದು ಇದನ್ನ ಹುಡುಗ ಬಂದಿದ್ದು ನಾನು ತಪ್ಪಿಸಿ ನಾನು ಮಾತಾಡಕತ್ ಬಿಟ್ಟಾಳ ನಿಮ್ಮವ್ವ. ನಿಂದು ತಪ್ಪೈತಿ ಅಲ್ಲ. ಲತಾ ಅಂದ್ ನಮ್ಮ ತಂಗಿ ಮಗಳ ಅಂದ್ಯಾ ಆತು, ಆಕಿ ಓದ್ಯಾಳ ಬಿಟ್ಟಾಳ ಅಂತೇಳಿ ಎಲ್ಲ ಯಾಕೆ ಹೇಳಕ್ ಹೋಗಿದ್ದಿ? ಅವ್ರೇನು ಕೇಳಿದ್ರನ? ಅದನ್ನ ಕೇಳಪ್ಪ. ಈಕಿಗೆ ಎಂದು ಇಲ್ಲಾರ್ದ ಆ ಹುಡುಗಿನ ತಯಾರು ಮಾಡಿ ನಿಂದಿರ್ತಿದ್ಲು. ಎದಕ್ಕೆ ತಯಾರು ಮಾಡಿ ನಿಂದಿರ್ತಿದ್ಲು? ನಮ್ಮ ಕಾವೇರಿಕಿನ ಚಂದ ತಯಾರು ಮಾಡಿ ನಿಂದಿರ್ಸ ಬೇಕಂತ ಮಾಡ್ಯಾಳ ಈಕಿ. ನನ್ನ ಮುಂದೆ ಸುಳ್ಳು ಹೇಳ್ತಾಳ ಈಕಿ. ಇಂಥ ಮೊಸಳಿ ಕಣ್ಣೀರಿಗೆಲ್ಲ ನಾನು ಕರಗಂಗಿಲ್ಲ, ನನಗೆಲ್ಲ ಗೊತ್ತಾಗೈತಿ. ಅವು ಅನ್ನೋದ್ರಾಗ ಏನ್ ತಪ್ಪೈತಿ? ಹೌದು, ಲತಾ ನಾವತ್ ಯಾಕೆ ತಯಾರಿ ಮಾಡಿದ್ದೀನಿ ನೀನು? ಎಂದೂ ಇಲ್ಲಾರ್ದ ಲತಾ ಅವತ್ತಷ್ಟು ತಯಾರಾಗುವಂತ ಕೆಲಸ ಏನಿತ್ತು? ನಿಂದು ಹುನ್ನಾರ ಐತಿ ಅನ್ನೋದು ನನಗೂ ಗೊತ್ತಾಗೈತಿ. ಕಾವೇರಿನ ಇಂಜಿನಿಯರ್ ನೋಡಕ್ ಬರ್ತಾನ ಅಂತ ಹೇಳಿ ಅವತ್ತಂದೆಲ್ಲ, ಅವತ್ತಿಂದ ನಿನಗ ಹೊಟ್ಟೆ ಸಂಕಟ ಇಟ್ಬಿಟ್ಟೈತಿ. ಅವತ್ತಿಂದನ ಹುನ್ನಾರ ಹಾಕೊಂಡಿ ನೀನು. ಅಯ್ಯ, ನಾ ಏನು ಅವ್ರಿಗೇನು ಕಿವ್ಯಾಗ ಓದಿದ್ನೆ ಪುಂಗಿನ? ಕಾವೇರಿ ಇಷ್ಟ ಇಲ್ಲ ಅಂದ್ರೆ ಹೇಳಿ ಹೋಗಿದ್ರು ಅವರು. ನಾ ಏನು ಮಾಡಿದ್ರೇನು, ಏನು ಬಿಟ್ರೇನು? ಆಕಿ ಸಾಲಿ ಕಲ್ತಿಲ್ಲ, ಅದಕ್ಕೆ ಆ ಹುಡುಗ ಬೇಡ ಅಂದಾನ. ಅಲ್ಲೇ ಇದ್ರ ಬದ್ರ ಕಡಾಮುಡಿ ಹೇಳಲಿಲ್ಲ ನಾ. ಈಗೇನು ನಂದ ತಪ್ಪನ್ನು ಹಂಗ ತಾಯಿ ಮಗ ಏನು ಇದ್ರ ಬದ್ರ ಕುಂತ್ಕೊಂಡು ಮಾತಾಡಕತ್ತಿರಲ್ಲ. ನಿಂದ ತಪ್ಪೈತಿ, ಸುಮ್ಮರು. ಈ ಮನ್ಯಾಗ ಸರ್ ಕುಂತರು ತಪ್ಪ. ಈ ಕಾವೇರಿ ಸಂಬಂಧ ಗಂಡ ಹೆಂಡತಿ ನೋಡು ಯಾವಾಗ್ಲೂ ಜಗಳನ. ಈಕೆಯಿಂದ ನನ್ನ ಮನೆ ಜಗಳ ಹತ್ತದು. ನೀ ಮಾಡೋದ ಹಂಗತಿ ಮಾಡಿ ಬಾಯ್ ಸುಮ್ಮನೆ ಇರು. ನಮ್ಮ ಲತಾಂದು ಕಂಕನ ಬಲ ಕೂಡಿ ಬಂದೈತಿ, ಇಷ್ಟ ಆಗಿಳಾಕಿ, ಅದು ಕೊಟ್ಕೊಂಡಾರ. ಅವ್ರಿಗೆ ಹೇಳ್ಬೇಕಿಲ್ಲ ಫೋನ್ ಮಾಡಿ, ನಮಗೂ ನಿಮ್ಮ ಇದು ಬೀರ್ತಾನ ಇಷ್ಟ ಐತೆ ಅಂತ ಹೇಳ್ಬೇಕಿಲ್ಲ ನೀವು. ಬ್ಯಾಡ್ ಸುಮ್ ಕುಂದ್ರು. ಮತ್ತ ನಮ್ಮ ಕಾವೇರಿ ನೋಡಕ್ ಬಂದು ಲತಾನ ಒಪ್ಕೊಂಡ್ ಹೋಗ್ಯಾರ, ಅದು ಹೆಂಗ ಇದನ್ ಮಾಡಕ್ ಬರ್ತೈತಿ? ಬೇಡ. ಮತ್ತ ಲತಾಗ ಬೇರೆ ಮನೆತನ ನೋಡ್ತೇನಂತ. ಹಂಗೆಲ್ಲ ಗೊತ್ತೈತ್ರಿ. ನಮ್ಮ ತಂಗಿ ಮಗಳನ್ನ ಒಪ್ಕೊಂಡ್ರು, ನಿಮ್ಮ ತಂಗಿ ಮಗಳನ್ನ ಒಪ್ಕೊಲಿಲ್ಲ ಅನ್ನೋ ಸಂಕಟ ನಿಮ್ಗೆ. ಅವ್ರು ಒಪ್ಕೊಂಡು ಹೋಗ್ಯಾರ ಅಂದ್ರ ನಮ್ಮ ತಂಗಿ ಮಗಳನ್ನ ಅವ್ರಿಗೆ ಕೊಡ್ತೀನಿ ನಾನು. ಎಂತ ಚಲೋ ಮಣ್ತಾನೆ ಐತಿ. ಅವ್ರಾಗ್ಲಿ ಒಪ್ಕೊಂಡು ಹೋಗ್ಯಾರ ಅಂದ್ರ ನೋಡು ಎಷ್ಟು ಹೊಟ್ಟಿಗೆ ಪಡಾಕತ್ತೀರಿ ನೀವು. ಆಕೆ ಜೀವನ ಸರಿ ಆಗ್ಬಾರ್ದಂತ ಮಾಡಾಕತ್ತೀರ, ಹೌದಿಲ್ಲ? ನಿಮ್ಮ ತಂಗಿ ಮಗಳನ್ನ ಒಪ್ಕೊಂಡಿಲ್ಲ ಅಂತ ಇಷ್ಟೆಲ್ಲ ಎಬ್ಸಿರಿ, ನನಗೆ ಗೊತ್ತಾಗತ್ತ. ಮಾವ, ಅವ್ರು ನಾನು ಒಪ್ಕೊಲಿಕ್ಕಂದ್ರಿ ಏನಾತ? ಲತಾನ ಒಪ್ಕೊಂಡಾರಲ್ಲ, ಅವ್ರು ಕೂಡ ಮದುವೆ ಮಾಡಿಸ್ಬಿಡು, ಮುಂದಿನ ಮಾತುಕತೆ ಮಾಡಿಬಿಡ್ರಿ ಮಾವ. ಮಾವ, ನನ್ನ ಅವ್ರು ಒಪ್ಕೊಲಿಲ್ಲ ಅಂತ ಹೇಳಿ ಈಗ ಲತಾನ್ ಜೀವನನೂ ಹಾಳು ಮಾಡೋದು ಬೇಡ ಮಾವ. ಆಕೆದು ಕಂಕನ ಬಲ ಕೂಡಿ ಬಂದೈತಿ, ಅವ್ರದ್ದು ರಿಣಾನ್ ಬಂದ ಕೂಡಿ ಬಂದೈತಿ. ಅದಕ್ಕೆ ಅವ್ರು ಒಪ್ಕೊಂಡಾರ. ಇರ್ಲಿ ಬಿಡು ಮಾವ, ಅದನ್ನ ಅವ್ರಿಗೆ ಹೇಳಿಬಿಡು, ಮುಂದಿಂದ ಬಂದು ಅದು ಮಾತುಕತೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ. ಅಲ್ವಾ, ಅದು ಸರಿ ಅನ್ಸಂಗಿಲ್ಲ. ಅಲ್ಲ, ಈಗ ಒಂದ್ ಮನ್ಯಾಗ ನೀನು ನೋಡ್ಕೊಂಡು ಹೋಗಿ ಹೊಳ್ಳಿ ಈಕಿನ ಲಗ್ನ ಆಗುದು ಎಷ್ಟು ಮಟ್ಟಿ ಸರಿ ಹೇಳೋದು? ಬೇಡದು ಮತ್ತೆ ಬೇಕಾನ್ ಸಿಗ್ತಾವು. ಅಲ್ಲ, ಒಬ್ಬಕಿನ್ನ ನೋಡಕ್ ಬಂದಿದ್ದ ಇನ್ನೊಬೇಕಿನ್ನ, ಆದ್ರೆ ಒಪ್ಕೊಂಡಿದ್ದ ಇನ್ನೊಬೇಕಿನ್ನ ಸರಿ ಅನಿಸ್ತತನ ಬೇಡದು. ನೋಡು, ಆ ಸಣ್ಣ ಹುಡುಗಿ ತಿಳ್ದತಿ, ನೀನು ತಿಳವಲ್ದಲ್ಲ. ಆಕಿ ಅಂದ್ರೂ ನೀ ಬ್ಯಾಡ ಅನ್ನಕತ್ತಿ. ಅಂತ ಬುದ್ಧಿ ಐತಿ ನಿನ್ನ ಹತ್ರ. ಆಕಿಗಿದ್ದಷ್ಟು ಬುದ್ಧಿ ನಿನಗಿಲ್ಲ. ನೋಡಕ್ ಬಂದವರು ನಮ್ಮನ್ನ ಒಪ್ಕೋಬೇಕಂತ ಏನಿಲ್ಲಲ್ಲ. ನಾನು ಭಾಳ ಸಾಲಿ ಕಲ್ತಿದ್ನಿ ಅಂದ್ರೆ ನನ್ನ ಒಪ್ಕೊಂತಿದ್ರ. ಮತ್ತು ನಾ ಭಾಳ ಕಲ್ತಿಲ್ಲ, ಅವ್ರ ತಕ್ಕಂಥ ಕನ್ಯೆ ನಾನಲ್ಲ. ಮತ್ತು ಲತಾ ಅವರಿಗೆ ಇಷ್ಟ ಆಗ್ಯಾಳ, ಅವ್ರ ತಕ್ಕಂಥ ಕನ್ಯೆ ಅದಳ, ಅದಕ್ಕೆ ಅವ್ರು ಒಪ್ಕೊಂಡಾರ. ಅವರಿಗೆ ಹೇಳ್ಬಿಡು, ಇದನ್ನ ಮದುವೆ ಮಾಡಿಬಿಡ್ರಿ. ಅಲ್ಲ, ಯಾರ್ದಾದ್ರಿ ಏನು ಹೌದಿಲ್ಲ, ಆಕಿನೂ ನನ್ನ ತಂಗಿ ಥರ. ಸರಿ ಆಯ್ತು, ತಗೋರ್ಬ, ಫೋನ್ ಹಚ್ಚಿ ಹೇಳ್ತೀನಂತ. ಲತಾ, ನಿನ್ನ ನಸೀಬ್ ತೆಗಿತೀವಯ್ಯವ್ವ. ನೋಡು, ನಿಂದು ಕಂಕನ ಬಲ ಕೂಡಿ ಬಂದೈತಿ, ನಿಂದು ರಿಣಾನ ಬಂದ ಅಲ್ಲಿ ಐತಿ. ಅದಕ್ಕೆ ಹಿಂಗತಿ ಆತ್ ನೋಡು, ದೇವ್ರು ಚಲೋ ಮಾಡಿದ. ಕಾವೇರಿ, ನೀನು ಬೇಸರ ಮಾಡ್ಕೊಬೇಡವ. ನೀನು ಭಾಳ ಕಲ್ತಿದ್ದೆ ಅಂದ್ರೆ ನೀನು ಒಪ್ಕೊಂತಿದ್ರ ಚಲಿಕೆಗೆ ಏನು ತೆಗಿಯೋಂಗಿಲ್ಲ ನಿನ್ನ. ಮತ್ತು ನೀನು ಭಾಳ ಸಾಲಿ ಕಲ್ತಿಲ್ಲ, ಅವರು ದೊಡ್ಡ ನೌಕರಿ ಮಾಡೋರ. ಪಾಪ ಅವ್ರಿಗೆ ಮತ್ತು ನೀನು ಮ್ಯಾಚ್ ಇರಂಗಿಲ್ಲ ಅಂತ ಗೊತ್ತಾಗೈತಿ. ಅದಕ್ಕೆ ಪಾಪ ಅವರು ಬ್ಯಾಡ ಅಂತಂದಾರ. ನೀ ಏನು ಅದನ್ನೇನು ಇಟ್ಕೊಳಕ್ ಹೋಗ್ಬೇಡ. ಯವ್ವ, ನಿನಗೂ ಚಲೋ ಮಂಟನ್ ಸಿಗ್ತೈತಿ. ಲತಾ, ನಡಿ ಒಳಗೆ, ಒಂದಿಟ್ಟು ಏನಾರು ಸಿಹಿ ಮಾಡು, ನಡಿ. ಯವ್ವ, ಹಂಗಾರ ಫೋನ್ ಮಾಡಿ ಹೇಳಿಬಿಡ್ಲಿ ಅವ್ರಿಗೆ. ಹೇಳ್ಬಿಡಪ್ಪ, ಯಾರ್ಯಾರ್ದು ಅನ್ನೋದ್ರಿ ನಾ ಎಲ್ಲೆಲ್ಲಿ ಇರ್ತೈತಿ ಅಲ್ಲೆಲ್ಲ ಆಗವಲ್ದಕ್ಕ. ಮತ್ತು ಆಕೆಗೆ ಕಾವೇರಿಗೆ ಇನ್ನೊಂದು ಮಂಟನ್ನ ನೋಡಿಯಪ್ಪ. ಕಾವೇರಿ, ನಿಂದು ದೊಡ್ಡ ಗುಣ, ನಿಮ್ಮ ಅತ್ತಿ ನಿನಗೆ ಮೋಸ ಮಾಡ್ಯಾಳ, ನಿನಗದು ಅರ್ಥನ ಆಗವಲ್ದು. ಎಲ್ಲಿ ಬಿಡಿ ಅಮ್ಮ. ಮತ್ತು ಅವ್ರು ಅನ್ನೋದು ಕರೆನೇ ಐತಿ. ನಾನು ಭಾಳ ಸಾಲಿ ಕಲ್ತಿಲ್ಲ, ಮತ್ತು ಅವರಿಗೆ ನನಗೆ ಎಲ್ಲಿಂದ ಎಲ್ಲಿ ದಾರಿ ಹೌದಿಲ್ಲ. ಎಲ್ಲಿ ಬಿಡು, ಯಾರ್ಯಾರ್ದು ಎಲ್ಲೆಲ್ಲೇ ಇರುತ್ತೋ ಅಲ್ಲೆಲ್ಲ ಆಗುತ್ತೆ. ನಾ ಏನು ಅದನ್ನೇನು ಹಚ್ಕೊಂಡಿಲ್ಲ.